there are almost 400 types of anemia anta. Women nalli almost 50% of the women, including pregnant, lactating mothers, reproductive age group women nalli 50% of the women have anemia. So ಅನಿಮಿಯಾನ ನೆಗ್ಲೆಕ್ಟ್ ಮಾಡಿದ್ರೆ ಏನೇನೆಲ್ಲ ಆಗಬಹುದು? ಮಕ್ಕಳಲ್ಲಿ ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್, ಅವ್ರ ಪರ್ಫಾರ್ಮೆನ್ಸ್ ಕಮ್ಮಿ ಆಗುತ್ತೆ, ಸ್ಕೋಲಾಸ್ಟಿಕ್ ಪರ್ಫಾರ್ಮೆನ್ಸ್ ಕಮ್ಮಿ ಆಗುತ್ತೆ, ಪ್ರೆಗ್ನೆನ್ಸಲ್ಲಿ ಪ್ರೀಟರ್ಮ್ ಡೆಲಿವರಿ ಆಗುತ್ತೆ, ಲೋ ಬರ್ತ್ ವೆಯ್ಟ್ ಬೇಬಿ ಆಗುತ್ತೆ, ಮೆಟರ್ನಲ್ ಮಾರ್ಟಾಲಿಟಿಗೂ ಕಾಂಟ್ರಿಬ್ಯೂಟ್ ಮಾಡುತ್ತೆ. ದೇರ್ ಆರ್ ಸಮ್ ವುಮೆನ್ ಈವನ್ ವಿತ್ ಹಿಮೋಗ್ಲೋಬಿನ್ 5 ನಾರ್ಮಲ್ ಆಗಿ 12 to 13 ಇರಬೇಕು, 5 ಇದ್ರೂ ಆಕ್ಟಿವ್ ಆಗಿರ್ತಾರೆ. ಬಟ್ ಒಂದು ಥ್ರೆಶೋಲ್ಡ್ ಇರುತ್ತೆ, ಅದಕ್ಕಿಂತ ಕಮ್ಮಿ ಆದಾಗ ಅವ್ರು ಸಿಂಪ್ಟಮ್ಯಾಟಿಕ್ ಆಗ್ತಾರೆ. ಈಗ ಕೇಳಿರ್ತಾರೆ ಮಕ್ಕಳು ಅಥವಾ ಹೌಸ್ ವೈಫ್ಸು ಸುಣ್ಣ ತಿನ್ನೋದು, ಚಾಕ್ ಪೀಸ್ ತಿನ್ನೋದು, ಮಡ್ ತಿನ್ನೋದು, ಜಸ್ಟ್ ಐಸ್ ತಿನ್ನೋದು, ಅಂದ್ರೆ ನಾನ್ ಫುಡ್ ಐಟಮ್ಸ್ ತಿನ್ನೋ ಕ್ರೇವಿಂಗ್ ನ ಪ್ರತಿ ಕ್ಷಣಕ್ಕೆ ಅಂದ್ರೆ ಫಾರ್ ಎವ್ರಿ ಸೆಕೆಂಡ್ 2 ಮಿಲಿಯನ್ RBCs ಪ್ರೊಡ್ಯೂಸ್ ಆಗುತ್ತಾ? ಹೌದು. ರಿಯಲಿ ಅಮೇಸಿಂಗ್. ಬಟ್ ಅನಿಮಿಕ್ ಆಗಿರೋರಲ್ಲಿ ಈ ನಂಬರ್ ಏನಾದರೂ ವೇರಿ ಆಗುತ್ತಾ? ಅಂಡ್ ಆಲ್ಸೋ ಅನಿಮಿಕ್ ಆಗಿದ್ದಾಗ ದೇ ಸೇ ದಟ್ ಇಟ್ ಮೇಕ್ಸ್ ಯುವರ್ ಹಾರ್ಟ್ ವರ್ಕ್ ಹಾರ್ಡರ್ ಅಂತ. ಯಾಕೆ? ವಯಸ್ಸು? ಸೊ ವೆಜಿಟೇರಿಯನ್ಸ್ಗೆ ದ ಓನ್ಲಿ ಸೋರ್ಸ್ ಆಫ್ B12 ಈಸ್ ಮಿಲ್ಕ್ curd, milk products, paneer antaddu. We should not self-medicate. We should not go to the medical shop and tell them ನನ್ನ ಹಿಮೋಗ್ಲೋಬಿನ್ ಕಮ್ಮಿ ಇದೆ, ಟ್ಯಾಬ್ಲೆಟ್ಸ್ ಕೊಡಿ. ಅಥವಾ ಮನೆಯಲ್ಲಿ ಯಾರಿಗಾದರೂ ಐರನ್ ಕಮ್ಮಿ ಇತ್ತು, ಐರನ್ ಟ್ಯಾಬ್ಲೆಟ್ಸ್ ಕೊಟ್ಟರು, ನಾನು ಬ್ಲಡ್ ಕಮ್ಮಿ ಇದೆ, ಆ ಥರ ಐರನ್ ಟ್ಯಾಬ್ಲೆಟ್ಸ್ ತಗೋಬಾರ್ದು. ಒಂದು ಕಾಯಿಲೆ ಅಲ್ಲ ಇದು, ಬಟ್ ಇಟ್ಸ್ ಅ ಸಿಂಪ್ಟಮ್. ಆ್ಯಂಡ್ ಸಾಕಷ್ಟು ಸಮಯದಲ್ಲಿ ಹೆಣ್ಮಕ್ಳಲ್ಲಿ ಇದನ್ನು ನೋಡ್ತೀವಿ ನಾವು. ಆ್ಯಂಡ್ ಇಟ್ಸ್ ವೆರಿ ಕಾಮನ್ ಇನ್ ಹೆಣ್ಮಕ್ಳು ಮತ್ತು ಮಕ್ಕಳು. ಆ್ಯಂಡ್ ಐ ಆಮ್ ಟಾಕಿಂಗ್ ಅಬೌಟ್ ಅನಿಮಿಯಾ. ಸೊ ಅನಿಮಿಯಾ ಅಂದರೆ ರಕ್ತಹೀನತೆ. ಆ್ಯಂಡ್ ಮೇಲ್ನೋಟಕ್ಕೆ ಓಕೆ, ರಕ್ತಹೀನತೆ ಇದೆ ಅಥವಾ ನಾರ್ಮಲ್ ಆಗಿದೆ ಅನ್ನೋದು ತುಂಬ ಅಷ್ಟು ನಮಗೆ ಆ್ಯಸ್ ಕಾಮನ್ ಮ್ಯಾನ್ ಮ್ಯಾಟ್ರ್ ಆಗದೇ ಇರಬಹುದು. ಬಟ್ ಖಂಡಿತ ಇದು ಇಗ್ನೋರ್ ಮಾಡೋ ವಿಷಯ ಅಲ್ಲ. ಸೀರಿಯಸ್ ಆಗಿ ತಗೊಂಡು ಸಾಕಷ್ಟು ತಿಳ್ಕೊಬೇಕಿದೆ ನಾವು ಅಬೌಟ್ ಅನಿಮಿಯಾ. ಯಾಕಂದರೆ ಅನಿಮಿಯಾ ನಾವು ವಿತೌಟ್ ಇವನ್ ವಿಸಿಟಿಂಗ್ ಡಾಕ್ಟರ್ ನಾವು ಹೆಂಗೆ ಕಂಡು ಹಿಡ್ಕೊಳ್ತೀವಿ ಅಂದರೆ ಹೀಗೆ ಬೆರಳಲ್ಲಿ ಇದನ್ನು ಹೀಗೆ ಪ್ರೆಸ್ ಮಾಡ್ತಾ ಎಷ್ಟಿದೆ ಬ್ಲಡ್ ಅಂತ ನೋಡಿ, ಓಕೆ ಅನಿಮಿಕ್ ಆಗಿದೀವಾ ಇಲ್ವಾ ಅಂತ. ಅಥವಾ ಕಣ್ಣಿನ ಕೆಳಭಾಗದಲ್ಲಿ ನಮಗೆ ಎಷ್ಟು ಕಾಣಿಸ್ತಾ ಇದೆ ಅದು ರೆಡ್ ಆಗಿ ಅನ್ನೋದ್ರ ಮೇಲೆ. ಬಟ್ ಐ ಡೋಂಟ್ ಇವನ್ ನೋ ಇವೆಲ್ಲ ಕರೆಕ್ಟ್ ವೇನಾ ಟು ಫೈಂಡ್ ಔಟ್ ಅನಿಮಿಯಾ ಇದೆಯಾ ಇಲ್ವಾ ಒಬ್ಬ ವ್ಯಕ್ತಿಗೆ ಅಂತ. ಬಟ್ ಆಲ್ ಐ ನೋ ಇಸ್ ದೇರ್ ಆರ್ ಆಲ್ಮೋಸ್ಟ್ 400 ಟೈಪ್ಸ್ ಆಫ್ ಅನಿಮಿಯಾ ಅಂತ. ಸೊ ಹಾಗಾಗಿ ಇದನ್ನ ಇನ್ ಡೆಪ್ತ್ ನಮಗೆ ಅರ್ಥ ಮಾಡಿಸೋದಕ್ಕೆ ಹೂ ಬೆಟರ್ ದ್ಯಾನ್ ಹಿಮಟೋ ಆನ್ಕಾಲಜಿಸ್ಟ್ ವಿತ್ ಆಲ್ಮೋಸ್ಟ್ 18 years ಆಫ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಕಳೆದ 15 ವರ್ಷಗಳಿಂದ ಡಾಕ್ಟರ್ ಸತೀಶ್ ಸರ್ ಇಸ್ ಅಸೋಸಿಯೇಟೆಡ್ ವಿತ್ ಪದ್ಮಶ್ರೀ ಡಯಾಗ್ನೋಸ್ಟಿಕ್ಸ್ ವಿಜಯನಗರ. ಡಾಕ್ಟರ್, ಟು ಬಿಗಿನ್ ವಿತ್ ಕಾಮನ್ ಮ್ಯಾನ್ಗೆ ಅರ್ಥ ಆಗೋ ಹಾಗೆ ಹೇಳಬೇಕಂದ್ರೆ ವಾಟ್ ಎಕ್ಸಾಕ್ಟ್ಲಿ ಇಸ್ ಅನಿಮಿಯಾ? ಸೊ ಅನಿಮಿಯಾ ನೀವು ಹೇಳ್ದಂಗೆ ರಕ್ತಹೀನತೆ ಅಂದರೆ ದೇರ್ ಆರ್ ಲೆಸ್ ರೆಡ್ ಸೆಲ್ಸ್ ಆರ್ ಲೆಸ್ ಹಿಮೋಗ್ಲೋಬಿನ್ ವಿಚ್ ಇಸ್ ಆಕ್ಸಿಜನ್ ಕ್ಯಾರಿಯಿಂಗ್ ಬ್ಲಡ್ ಸೆಲ್. ಸೊ ಈ ರೆಡ್ ಸೆಲ್ಸ್ ಅಥವಾ ಹಿಮೋಗ್ಲೋಬಿನ್ ಕಮ್ಮಿ ಆದಾಗ ನಾವು ಅನಿಮಿಯಾ ಅಂತ ಹೇಳ್ತೀವಿ. ಸೊ ನೀವು ಹೇಳ್ದಂಗೆ ಇಟ್ಸ್ ಅ ವೆರಿ ವೆರಿ ನೆಗ್ಲೆಕ್ಟೆಡ್ ಪ್ರಾಬ್ಲಮ್ ಇನ್ ಇಂಡಿಯಾ. ಈಗ ರೀಸೆಂಟಾಗಿ ಒಂದು ಸರ್ವೆ ಆಗಿದೆ, ನ್ಯಾಷನಲ್ ಹೆಲ್ತ್ ಫ್ಯಾಮಿಲಿ ಸರ್ವೆ 5 ಅಂತ, ಬಿಟ್ವೀನ್ 2019 and 2022. ಆಲ್ಮೋಸ್ಟ್ ಮಿಲಿಯನ್ಸ್ ಆಫ್ ಪೀಪಲ್ ಹೌಸ್ ಹೋಲ್ಡ್ಸ್ಗೆ ಹೋಗ್ಬಿಟ್ಟು ರೂರಲ್, ಅರ್ಬನ್, ಅಕ್ರಾಸ್ ಆಲ್ ಎಜುಕೇಷನ್, ಅಕ್ರಾಸ್ ಆಲ್ ಸೋಷಿಯೋ ಎಕನಾಮಿಕ್ ಸ್ಟೇಟಸಲ್ಲಿ ಸರ್ವೆ ಮಾಡಿದ್ದಾರೆ ಗೌರ್ಮೆಂಟ್ ಆಫ್ ಇಂಡಿಯಾ. ಈ ಸರ್ವೆದಲ್ಲಿ ಕಂಡು ಬಂದಿದೆ ಏನಂದರೆ ವುಮೆನ್ನಲ್ಲಿ ಆಲ್ಮೋಸ್ಟ್ 50% of the women, including pregnant, lactating mothers, reproductive age group women ಅಲ್ಲಿ 50% of the women have anemia. ಮಕ್ಕಳಲ್ಲಿ ನೋಡಿದ್ರೆ ಆಲ್ಮೋಸ್ಟ್ 67% of the children have anemia. ಸರ್ಪ್ರೈಸಿಂಗ್ ಥಿಂಗ್ ಏನಂದ್ರೆ ಇದು ಓನ್ಲಿ ರೂರಲ್ ಅಂತಲ್ಲ, ಅರ್ಬನ್ ಏರಿಯಾದಲ್ಲಿ ಹೈಯರ್ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಅಲ್ಲೂ ಇದೇ ಥರ ಅನಿಮಿಯಾ ಅನ್ನೋದು ನಾವು ತುಂಬ ಕಾಮನ್ ಆಗಿ ನೋಡ್ತೀವಿ. ಬಟ್ ಪೀಪಲ್ ನೆಗ್ಲೆಕ್ಟೆಡ್ ಥಿಂಕಿಂಗ್ ದಟ್ ನಂದು ಹಿಮೋಗ್ಲೋಬಿನ್ ಯಾವಾಗಲೂ ಸ್ವಲ್ಪ ಕಮ್ಮಿನೇ ಇರುತ್ತೆ ಅಂದ್ಬಿಟ್ಟು ದೇ ಜಸ್ಟ್ ನೆಗ್ಲೆಕ್ಟೆಡ್. ಓಕೆ. ಸೊ ಆಗಲೇ ಹೇಳಿದಾಗೆ ಹಿಮೋಗ್ಲೋಬಿನ್ ಕಡಿಮೆ ಇದ್ದಾಗ ಅಥವಾ ರಕ್ತಹೀನತೆ ಇದ್ದಾಗ ಅದೊಂದು ಐರನ್ ಡಿಫಿಷಿಯನ್ಸಿ ಕೂಡ ಆಗಿರಬಹುದು ಅಥವಾ ಅದೊಂದು ಕ್ರಾನಿಕ್ ಡಿಸೀಸ್ ಕೂಡ ಆಗಿರಬಹುದು. ಸೊ ಅನಿಮಿಯಾನ ನೆಗ್ಲೆಕ್ಟ್ ಮಾಡಿದ್ರೆ ಏನೇನೆಲ್ಲ ಆಗಬಹುದು? ರೈಟ್. ಸೊ ಅನಿಮಿಯಾ ಅಂತ ಬರೋವಂಥ ಸಿಂಪ್ಟಮ್ಸ್ ಬಂದು ಮೇನ್ಲಿ ಈಸಿ ಫೆಟಿಗಬಿಲಿಟಿ, ಟಯರ್ಡ್ನೆಸ್ಸು, ಸುಸ್ತಾಗೋದು. ಆ್ಯಂಡ್ ಕಾಮನ್ ಆಗಿ ನಾನು ಈಗ ಈ ಹಾಸ್ಪಿಟಲ್ಸ್ ಕೆಲಸ ಮಾಡಿದಾಗ ಬಿಕಾಸ್ ವರ್ಕಿಂಗ್ ಮದರ್ಸ್ ಬರ್ತಾರೆ, ದೇ ಸೇ ಎಕ್ಸಸೈಸ್ ಇಂಟಾಲರೆನ್ಸ್, ಐ ಆಮ್ ನಾಟ್ ಏಬಲ್ ಟು ಎಕ್ಸಸೈಸ್, ಜಾಗ್ ಆರ್ ಡೂ ಕಾರ್ಡಿಯೋ ಲೈಕ್ ಬಿಫೋರ್ ಅಂತ ಹೇಳ್ತಾರೆ. ಎಕ್ಸಸೈಸ್ ಇಂಟಾಲರೆನ್ಸು. ಮಕ್ಕಳಲ್ಲಿ ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್, ಅವ್ರ ಪರ್ಫಾರ್ಮೆನ್ಸ್ ಕಮ್ಮಿ ಆಗುತ್ತೆ, ಸ್ಕೋಲಾಸ್ಟಿಕ್ ಪರ್ಫಾರ್ಮೆನ್ಸ್ ಕಮ್ಮಿ ಆಗುತ್ತೆ, ಪ್ರೆಗ್ನೆನ್ಸಲ್ಲಿ ಪ್ರೀಟರ್ಮ್ ಡೆಲಿವರಿ ಆಗುತ್ತೆ, ಲೋ ಬರ್ತ್ ವೆಯ್ಟ್ ಬೇಬಿ ಆಗುತ್ತೆ, ಮೆಟರ್ನಲ್ ಮಾರ್ಟಾಲಿಟಿಗೂ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಸೊ ಈ ಥರ ಡಿಪೆಂಡಿಂಗ್ ಆನ್ ದ ಏಜ್ ಇಟ್ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ಲಾಟ್ ಆಫ್ ಸಿಂಪ್ಟಮ್ಸ್. ಇದೆ ನೆಗ್ಲೆಕ್ಟ್ ಮಾಡ್ತಾ ಸಿಂಪ್ಟಮ್ಸ್ ಇನ್ನೂ ವರ್ಸನ್ ಆಗಿಬಿಟ್ಟು ಸಮ್ಟೈಮ್ಸ್ ಸ್ವಲ್ಪ ಫುಡ್ ಡಿಲೇ ಮಾಡಿದಾಗ ಬ್ಲ್ಯಾಕ್ ಔಟ್ ಆಗಿ ಕೆಳಗೆ ಬೀಳ್ಬೋದು, ಸಿಂಕೋಪ್ ಅಂತ ಹೇಳ್ತೀವಿ, ದೇ ವಿಲ್ ಜಸ್ಟ್ ಫಾಲ್ ಡೌನ್.
ಡಿಸಿನೆಸ್ ಆಗುತ್ತೆ. ಸೊ ದೇರ್ ಆರ್ ವೇರಿಯಸ್ ಸಿಂಪ್ಟಮ್ಸ್. ಅಂಡ್ ಎಲ್ಡರ್ಲಿ ಪೀಪಲ್ ಅಲ್ಲಿ ಬಾರ್ಡರ್ ಲೈನ್ ಹಾರ್ಟ್ ಇದ್ದವ್ರಿಗೆ ಹಾರ್ಟ್ ಫೇಲ್ಯೂರ್ ಆಗ್ಬೋದು ಹಿಮೋಗ್ಲೋಬಿನ್ ಕಮ್ಮಿ ಆದಾಗ. ಸೊ ಡಿಪೆಂಡಿಂಗ್ ಆನ್ ದ ಸಿವಿಯರಿಟಿ ಅಂಡ್ ಡಿಪೆಂಡಿಂಗ್ ಆನ್ ದ ಏಜ್ ಅನಿಮಿಯಾ ಕ್ಯಾನ್ ಪ್ರೆಸೆಂಟ್. ದೇರ್ ಆರ್ ಸಮ್ ವುಮೆನ್ ಈವನ್ ವಿತ್ ಹಿಮೋಗ್ಲೋಬಿನ್ ಆಫ್ 5, ನಾರ್ಮಲ್ ಆಗಿ 12 to 13 ಇರಬೇಕು, 5 ಇದ್ರೂ ಆಕ್ಟಿವ್ ಆಗಿರ್ತಾರೆ. ಬಟ್ ಒಂದು ಥ್ರೆಶೋಲ್ಡ್ ಇರುತ್ತೆ, ಅದಕ್ಕಿಂತ ಕಮ್ಮಿ ಆದಾಗ ಅವ್ರು ಸಿಂಪ್ಟಮ್ಯಾಟಿಕ್ ಆಗ್ತಾರೆ. ಇಟ್ ಈಸ್ ನಾಟ್ ಲೈಕ್ ಎವ್ರಿ 10 ಬಂದಾಗ ಎಲ್ಲರಿಗೂ ಸಿಂಪ್ಟಮ್ಸ್ ಇರೋದಿಲ್ಲ. ಕೆಲವರಿಗೆ 13 ಇಂದ 11 ಆದ್ರೆ ಸಿಂಪ್ಟಮ್ಸ್ ಬರುತ್ತೆ, ಕೆಲವರಿಗೆ 5 ಆದಾಗಲೇ ಸಿಂಪ್ಟಮ್ಸ್ ಗೊತ್ತಾಗುತ್ತೆ. ಬಟ್ ಇಟ್ ಕ್ಯಾನ್ ಪ್ರೆಸೆಂಟ್ ಅಟ್ ವೇರಿಡ್ ಏಜ್ ವಿತ್ ವೇರಿಡ್ ಮ್ಯಾನಿಫೆಸ್ಟೇಷನ್ಸ್ ಡಿಪೆಂಡಿಂಗ್ ಆನ್ ದೇರ್ ಪರ್ಫಾರ್ಮೆನ್ಸ್. ಓಕೆ. ಸೊ ನೀವು ಹೇಳಿದಾಗೆ ಸಾಕಷ್ಟು ಜನ ದೇ ಡೋಂಟ್ ಇವನ್ ಲುಕ್ ಟೈರ್ಡ್ ಅಥವಾ ಫೀಲ್ ಟೈರ್ಡ್, ಬಟ್ ಅನಿಮಿಕ್ ಆಗಿ ಇರಬಹುದು ಅವರು. ಬಟ್ ಕಾಮನ್ ಮ್ಯಾನ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂದರೆ, ನಾನು ಹೇಳಿದಾಗೆ ಕಣ್ಣಿನ ಕೆಳಭಾಗ ಅದು ರೆಡ್ ಆಗಿದೆಯಾ ಅಥವಾ ವೈಟಿಶ್ ಹೆಚ್ಚು ಕಾಣಿಸ್ತಿದ್ಯಾ ಅನ್ನೋದ್ರ ಮೇಲೆ ಕ್ಯಾನ್ ವಿ ಜಡ್ಜ್? ಸೊ ದಟ್ ಈಸ್ ಒನ್ ಆಫ್ ದ ಥಿಂಗ್ಸ್ ಸೌಜನ್ಯ. ಈಗ ಮಕ್ಕಳಲ್ಲಿ, ಚಿಕ್ಕ ಮಕ್ಕಳಲ್ಲಿ ತಾಯಿಗಳು ತುಂಬಾ ಸ್ಮಾರ್ಟ್ ಇರ್ತಾರೆ. ವಿ ಆರ್ ಆಲ್ವೇಸ್ ಟೋಲ್ಡ್ ಆಸ್ ಡಾಕ್ಟರ್ಸ್ ಲಿಸನ್ ಟು ದ ಮದರ್ಸ್ ಅಂತ, ಬಿಕಾಸ್ ದೇ ಆರ್ ದ ಬೆಸ್ಟ್ ಜಡ್ಜಸ್ ಆಫ್ ದ ಚೈಲ್ಡ್. ಸೊ ಚೈಲ್ಡ್ ಪೇಲ್ ಅಂತ ಕಾಣಿಸಿದಾಗ ದಟ್ ಈಸ್ ದಿ ಒನ್ ಆಫ್ ದಿ ಮ್ಯಾನಿಫೆಸ್ಟೇಷನ್ ಆಫ್ ಅನಿಮಿಯಾ. ಸೊ ಮಕ್ಕಳು ಪೇಲರ್ ಅಂತ ಹೇಳ್ತೀವಿ, ಅಥವಾ ದೇ ಲುಕಿಂಗ್ ಪೇಲ್ ಅಂದರೆ ಅದು ಒನ್ ಆಫ್ ದಿ ಮ್ಯಾನಿಫೆಸ್ಟೇಷನ್ ಆಫ್ ಅನಿಮಿಯಾ. ಅದಲ್ಲದೆ ಯಾರಿಗಾದರೂ ಇಫ್ ದೇ ಸೇ ದಟ್ ಐ ಆಮ್ ನಾಟ್ ಏಬಲ್ ಟು ಡೂ ಎಕ್ಸಸೈಸ್, ಆರ್ ತುಂಬ ಸುಸ್ತಾಗ್ತಿದೆ, ಅಟ್ ದ ಎಂಡ್ ಆಫ್ ದ ಡೇ ಐ ಫೀಲ್ ವೆರಿ ಟಯರ್ಡ್, ಐ ಹ್ಯಾವ್ ನೋ ಎನರ್ಜಿ ಟು ಡೂ ಎಕ್ಸಸೈಸ್ ಅಂದಾಗ, ಈ ಥರ ಸಿಂಪ್ಟಮ್ಸ್ ಬಂದಾಗ, ಸ್ವಲ್ಪ ದೂರ ನಡೆದಾಗ ನಮಗೆ ದಮ್ ಬರ್ತಾ ಇದೆ, ಉಸಿರಾಡ ಕಷ್ಟ ಆಗ್ತಾ ಇದೆ ಅಂದಾಗ ನಾವು ಎವ್ಯಾಲ್ಯೂಯೇಟ್ ಮಾಡಬೇಕಾಗತ್ತೆ. ಇನ್ನೊಂದು ಕಾಮನೆಸ್ಟ್ ಸಿಂಪ್ಟಮ್ ನಾವು ಕೇಳಿರೋದು ಪೈಕಾ ಅಂತ ಹೇಳ್ತೀವಿ. ಅದು ದಟ್ ಈಸ್ ಆಲ್ಮೋಸ್ಟ್ ಡಯಾಗ್ನೋಸ್ಟಿಕ್ ಆಫ್ ಐರನ್ ಡಿಫಿಷಿಯನ್ಸಿ ಅನಿಮಿಯಾ. ಅದು ಪೈಕಾ ಅಂತ ಹೇಳಿದ್ರೆ, ಈಗ ಕೇಳಿರ್ತೀರ ಮಕ್ಕಳು ಅಥವಾ ಹೌಸ್ ವೈಫ್ಸು ಸುಣ್ಣ ತಿನ್ನೋದು, ಚಾಕ್ ಪೀಸ್ ತಿನ್ನೋದು, ಮಡ್ ತಿನ್ನೋದು, ಜಸ್ಟ್ ಐಸ್ ತಿನ್ನೋದು, ಅಂದರೆ ನಾನ್ ಫುಡ್ ಐಟಮ್ಸ್ ತಿನ್ನೋ ಕ್ರೇವಿಂಗ್ನ ಪೈಕಾ ಅಂತ ಹೇಳ್ತೀವಿ. ಆ ಪೈಕಾ ಇದೆ ಅಂದರೆ ಇಟ್ ಈಸ್ ಆಲ್ಮೋಸ್ಟ್ ಡಯಾಗ್ನೋಸ್ಟಿಕ್ ಆಫ್ ಐರನ್ ಡಿಫಿಷಿಯನ್ಸಿ ಅನಿಮಿಯಾ. ಸೊ ಈ ಥರ ವೇರಿಡ್ ಸಿಂಪ್ಟಮ್ಸ್ ಇರ್ಬೋದು. ಓಕೆ. ಆ್ಯಂಡ್ ನಮ್ಮ ದೇಹ ಎಷ್ಟು ಅದ್ಭುತವಾದಂತಹ ಗಾಡ್ ಮೇಡ್ ಮಷೀನ್ ಅಂದರೆ, RBCs ಬೋನಲ್ಲಿ ತಯಾರಾಗುತ್ತೆ ಅಲ್ವಾ? ಬೋನ್ ಮ್ಯಾರೋದಲ್ಲಿ ತಯಾರಾಗುತ್ತೆ. ಅಂಡ್ ಪ್ರತಿ ಕ್ಷಣಕ್ಕೆ ಅಂದ್ರೆ ಫಾರ್ ಎವ್ರಿ ಸೆಕೆಂಡ್ 2 million RBCs ಪ್ರೊಡ್ಯೂಸ್ ಆಗುತ್ತಾ? ಹೌದು. ರಿಯಲಿ ಅಮೇಸಿಂಗ್. ಬಟ್ ಅನಿಮಿಕ್ ಆಗಿರೋರಲ್ಲಿ ಈ ನಂಬರ್ ಏನಾದರೂ ವೇರಿ ಆಗುತ್ತಾ? ಸೊ ಅನಿಮಿಯಾ ಇದ್ದವರಲ್ಲಿ ರೆಡ್ ಸೆಲ್ಸ್ ಕಮ್ಮಿ ಇರುತ್ತೆ ಅಂಡ್ ಅದರಲ್ಲಿ ಹಿಮೋಗ್ಲೋಬಿನ್ ಪರ್ಸೆಂಟೇಜ್ ಕಮ್ಮಿ ಇರುತ್ತೆ. ಸೊ ನಾಟ್ ಓನ್ಲಿ ದ ರೆಡ್ ಸೆಲ್ಸ್, ದ ಹಿಮೋಗ್ಲೋಬಿನ್ ಪರ್ಸೆಂಟೇಜ್ ಕಮ್ಮಿ ಇರುತ್ತೆ. ಈ ರೆಡ್ ಸೆಲ್ಸ್ ಅಲ್ಲಿ ಹಿಮೋಗ್ಲೋಬಿನ್ ಅಂತ ಒಂದು ಪಿಗ್ಮೆಂಟ್ ಇರುತ್ತೆ, ದಟ್ ಈಸ್ ದ ಆಕ್ಸಿಜನ್ ಕ್ಯಾರಿಂಗ್ ಪಿಗ್ಮೆಂಟ್ ಇನ್ ದ ರೆಡ್ ಸೆಲ್ಸ್. ಹಿಮೋಗ್ಲೋಬಿನ್ ಕಮ್ಮಿ ಇರುತ್ತೆ. ನೀವು ಹೇಳ್ದಂಗೆ ರೆಡ್ ಸೆಲ್ಸ್ ಈಗ ನಾರ್ಮಲ್ ಆಗಿ 4.5 to 5.5 million per microliter ಇರಬೇಕು. ದಟ್ ವಿಲ್ ಬಿ ರೆಡ್ಯೂಸ್ಡ್ 4 million, 3 million ಆ ಥರ ಇರುತ್ತೆ. ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ. ಓಕೆ. ಆ್ಯಂಡ್ ಆಲ್ಸೋ ಅನಿಮಿಕ್ ಆಗಿದ್ದಾಗ ದೇ ಸೇ ದಟ್ ಇಟ್ ಮೇಕ್ಸ್ ಯುವರ್ ಹಾರ್ಟ್ ವರ್ಕ್ ಹಾರ್ಡರ್ ಅಂತ. ಯಾಕೆ? ವಯಸ್ಸು? ಸೊ ಬಿಕಾಸ್ ಎಸ್ಪೆಷಲಿ ಎಲ್ಡರ್ಲಿ ಪೀಪಲ್ ಅಲ್ಲಿ ವೆನ್ ದ ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿ ಆಫ್ ದ ಬ್ಲಡ್ ಇಸ್ ಲೋ ಡ್ಯೂ ಟು ಅನಿಮಿಯಾ, ಹಾರ್ಟ್ ಜಾಸ್ತಿ ಸತಿ ಬಡ್ಕೊಡುತ್ತೆ. ಮೋರ್ ನಂಬರ್ ಆಫ್ ಟೈಮ್ಸ್ ಇಟ್ ಹ್ಯಾಸ್ ಟು ಕಾಂಟ್ರಾಕ್ಟ್ ಟು ಮ್ಯಾಚ್ ದ ಆಕ್ಸಿಜನ್ ರಿಕ್ವೈರ್ಮೆಂಟ್ಸ್ ಆಫ್ ದ ಬಾಡಿ. ಬಾಡಿಗೆ ಇಷ್ಟು ಆಕ್ಸಿಜನ್ ಬೇಕೇ ಬೇಕು. ಸೊ ಸ್ವಲ್ಪ ನಡೀತಾ ಇದ್ರೆ ಇನ್ನೂ ಆಕ್ಸಿಜನ್ ರಿಕ್ವೈರ್ಮೆಂಟ್ಸ್ ಜಾಸ್ತಿ ಆಗುತ್ತೆ, ಆಗ ಪ್ರೆಷರ್ ವಿಲ್ ಫಾಲ್ ಆನ್ ದ ಹಾರ್ಟ್. ಅದಕ್ಕೇನೆ ಬಾರ್ಡರ್ ಲೈನ್ ಹಾರ್ಟ್ ಫಂಕ್ಷನ್ ಇದ್ದವ್ರಿಗೆ ಹಿಮೋಗ್ಲೋಬಿನ್ ಕಮ್ಮಿ ಆದಾಗ ದೇ ಪ್ರೆಸೆಂಟ್ ವಿತ್ ಹಾರ್ಟ್ ಫೇಲ್ಯೂರ್. ಸಮ್ಟೈಮ್ಸ್ ಹಾರ್ಟ್ ಅಟ್ಯಾಕು ಆಗುತ್ತೆ ಅವ್ರಿಗೆ. ಒಂದು 7-6 ಆ ಥರ ಆದಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಫಸ್ಟ್ ಆಗ ಕಾರ್ಡಿಯಾಲಜಿಸ್ಟು ಹಿಮೋಗ್ಲೋಬಿನ್ ಅನಿಮಿಯನ್ ಕರೆಕ್ಟ್ ಮಾಡಿ ಆಮೇಲೆ ಆಂಜಿಯೋ ಮಾಡೋದು ಅದೆಲ್ಲ ಮಾಡ್ತಾರೆ. ಓಕೆ. ಆ್ಯಂಡ್ B12ಗೂ ಬೀಯಿಂಗ್ ಅನಿಮಿಕ್ಗೂ ಏನಾದರೂ ಸಂಬಂಧ ಇದೆಯಾ? ಸೊ ಈಗ ಅನಿಮಿಯಾ ಅನ್ನೋದು ನಾನು ಹೇಳಿದೆ 50% ಲೇಡೀಸು, 70% ಕಿಡ್ಸ್ ಅಂತ. ದ ಕಾಮನೆಸ್ಟ್ ಕಾಸ್ ಆಫ್ ಅನಿಮಿಯಾ ಇಸ್ ಐರನ್ ಡಿಫಿಷಿಯನ್ಸಿ. ಈ ಅನಿಮಿಯಾ ಪೇಷಂಟ್ಸ್ನೇ 100 ಜನ ತಗೊಂಡ್ರೆ ಆಲ್ಮೋಸ್ಟ್ 50% ಆಫ್ ದಮ್ ವಿಲ್ ಹ್ಯಾವ್ ಐರನ್ ಡಿಫಿಷಿಯನ್ಸಿ. ದಟ್ ಈಸ್ ದ ಕಾಮನೆಸ್ಟ್ ಕಾಸ್ ಆಫ್ ಅನಿಮಿಯಾ. ಬಟ್ ಆಲ್ ಅನಿಮಿಯಾಸ್ ಆರ್ ನಾಟ್ ಡ್ಯೂ ಟು ಐರನ್ ಡಿಫಿಷಿಯನ್ಸಿ. ಸೊ ದೇರ್ ಆರ್ ಅದರ್ ಕಾಸಸ್ ಆಫ್ ಅನಿಮಿಯಾ. Second most common cause we see in clinical practice, vitamin B12 deficiency. So vitamin B12 ಅನ್ನೋದು ಯಾಕೆ ಕಮ್ಮಿ ಆಗುತ್ತೆ ಅಂದರೆ, ಅನ್ಫಾರ್ಚುನೇಟ್ಲಿ B12 is present only in animal products. So vegetariansಗೆ the only source of B12 is milk, curd, milk products, ಪನ್ನೀರ್ ಅಂತದ್ದು. ಪನ್ನೀರ್ ಯಾರು ಡೈಲಿ ತಿನ್ನೋದಿಲ್ಲ. ಬಟ್ ದಟ್ ಈಸ್ ವೈ ವಿ ಟೆಲ್ ಪೇಷಂಟ್ಸ್ 1 glass of milk ಎವ್ರಿ ಡೇ ಮಕ್ಕಳಿಗೆ ಕೊಡಿ ಅಂತ. ಸ್ಟ್ರಿಕ್ಟ್ ವೆಜಿಟೇರಿಯನ್ಸ್ ಈಗ ನೋಡ್ತಾ ಇರ್ತೀವಿ, ವೆಗನ್ಸ್ ಅಂತ ಹೇಳ್ತೀವಿ, ಅವ್ರು ಯಾವುದು ಅನಿಮಲ್ ಪ್ರಾಡಕ್ಟ್ಸ್ ತೊಗೊಳ್ಳೋಲ್ಲ, ಇನ್ಕ್ಲೂಡಿಂಗ್ ಮಿಲ್ಕ್. ದೇ ಆರ್ ವೆರಿ ಮಚ್ ಪ್ರೋನ್ ಟು B12 ಡೆಫಿಷಿಯನ್ಸಿ. ಐರನ್ ಇಸ್ ಪ್ರೆಸೆಂಟ್ ಇನ್ ಲಾಟ್ ಆಫ್ ವೆಜಿಟೇರಿಯನ್ ಪ್ರಾಡಕ್ಟ್ಸ್, ಬಟ್ ಅನ್ಫಾರ್ಚುನೇಟ್ಲಿ B12 ಇಸ್ ನಾಟ್ ಪ್ರೆಸೆಂಟ್ ಇನ್ ಇದು ವೆಜಿಟೇರಿಯನ್ ಪ್ರಾಡಕ್ಟ್ಸ್. ಈವನ್ ಇನ್ ಪೀಪಲ್ ಹೂ ಈಟ್ ನಾನ್ ವೆಜ್, ಅವರು ಡೈಲಿ ಏನು ನಾನ್ ವೆಜ್ ತಿನ್ನೋದಿಲ್ಲ, ವಾರಕ್ಕೊಂದ್ಸತಿನೋ ಆ ಥರ ತಿಂತಾರೆ. ಅವರು ಮಿಲ್ಕ್ ತಗೊಳ್ಳೋದಿದ್ರೆ ವಿ ಸಿ ದಟ್ ದೇ ಆರ್ ಪ್ರೋನ್ ಟು ವೈಟಮಿನ್ B12 ಡೆಫಿಷಿಯನ್ಸಿ. ಈ ವೈಟಮಿನ್ B12 ಕಮ್ಮಿ ಆದಾಗ ನಾಟ್ ಓನ್ಲಿ ಡಸ್ ದ ಹಿಮೋಗ್ಲೋಬಿನ್ ಗೋ ಡೌನ್ ಅಂಡ್ ದೇ ಫೀಲ್ ಸಿಂಪ್ಟಮ್ಸ್ ಆಫ್ tiredness, but also they have some specific symptoms which are diagnostic of B12. ಅದು ಬಂದು ಮರುವು, ಮೆಮರಿ ಲಾಸ್ ಆಗೋದು, ಸ್ವಲ್ಪ ಟೆಂಪರ್ ಜಾಸ್ತಿ ಆಗೋದು, ಮೂಡ್ ಸ್ವಿಂಗ್ಸ್ ಆಗೋದು, ಅಥವಾ ಗಿಡಿನೆಸ್, ಸ್ವಲ್ಪ ಕಣ್ಣು ಮುಚ್ಕೊಂಡಿದ್ದ ಕೂಡಲೇ ನಡೆಯೋದಕ್ಕೆ ಕಷ್ಟ ಆಗೋದು. ಅವ್ರು ಯೂಶುವಲಾಗಿ ಹೇಳ್ತಾರೆ, ನಾವು ವಾಶ್ ಬೇಸಿನ್ ಹೋಗ್ಬಿಟ್ಟು ಮುಖ ತೊಳ್ಕೊಳ್ಳೋದಕ್ಕೆ ಕಣ್ಣು ಮುಚ್ಚಿದ್ರೆ ವಿ ಫೀಲ್ ಡಿಸಿ ಆ್ಯಂಡ್ ಸ್ವೇಯಿಂಗ್ ಥರ ಆಗುತ್ತೆ. ಇದೆಲ್ಲ ಸಿಂಪ್ಟಮ್ಸ್ ಬಂದಾಗ ವಿ ನೋ. ಆ್ಯಂಡ್ ಇನ್ನೊಂದು ಬಾಯಲ್ಲಿ ಉರಿ, ಸ್ವಲ್ಪನೂ ಖಾರ ತಿನ್ನಕ್ಕಾಗ್ತಾ ಇಲ್ಲ,
ಅಪಟೈಟ್ ತುಂಬ ಕಮ್ಮಿ ಆಗಿದೆ, ವೆಯ್ಟ್ ಲಾಸ್ ಆಗಿದೆ. ದೀಸ್ ಆರ್ ವೆರಿ ಕ್ಯಾರೆಕ್ಟರಿಸ್ಟಿಕ್ ಸಿಂಪ್ಟಮ್ಸ್ ಆಫ್ ವೈಟಮಿನ್ B12 ಡೆಫಿಷಿಯನ್ಸಿ. ಸಮ್ ಆಫ್ ದಮ್ ಕ್ಯಾನ್ ಬಿ ಸೀನ್ ಇನ್ ಐರನ್ ಡೆಫಿಷಿಯನ್ಸಿ. ಬಟ್ ಈ B12 ಕಮ್ಮಿ ಆದಾಗ ನಾಟ್ ಓನ್ಲಿ ಬ್ಲಡ್ ಬಟ್ ಆಲ್ಸೋ ನಮ್ಮ ನ್ಯೂರಾನ್ಸ್ ಎಫೆಕ್ಟ್ ಆಗುತ್ತೆ. ಬ್ರೈನ್ಗೆ ಬೇಕಾಗಂತ ಕೆಲವೊಂದು ನ್ಯೂರಾನ್ಸ್ ಎಫೆಕ್ಟ್ ಆದಾಗ ಈ ಗಿಡಿನೆಸ್, ಡಿಸಿನೆಸ್, ಮೆಮರಿ ಲಾಸ್, ದೋಸ್ ಸಿಂಪ್ಟಮ್ಸ್ ಆರ್ ನಾಟ್ ಸೀನ್ ಇನ್ ಐರನ್ ಡೆಫಿಷಿಯನ್ಸಿ ಬಟ್ ಮೋರ್ ಕ್ಯಾರೆಕ್ಟರಿಸ್ಟಿಕ್ ಆಫ್ vitamin B12 deficiency. That is why it is very important to identify the cause untreated. I always tell not all anemias are due to iron deficiency. Normal general ಏನಾಗುತ್ತೆ, ಹಿಮೋಗ್ಲೋಬಿನ್ ಕಮ್ಮಿ ಆಗಿದೆ, ಐರನ್ ಟ್ಯಾಬ್ಲೆಟ್ಸ್ ತಗೋ ಅಂತ ಹೇಳ್ತಾರೆ. ಆ ಥರ ಮಾಡಬಾರ್ದು. ವಿ ಶುಡ್ ಫೈಂಡ್ ಔಟ್ ದ ರೀಸನ್ ಅಂಡ್ ಟ್ರೀಟ್ ದ ರೀಸನ್. ಓಕೆ, ಬಿಕಾಸ್ ಇವಾಗೆಲ್ಲ ಸೆಲ್ಫ್ ಮೆಡಿಕೇಶನ್ ಹೆಚ್ಚಾಗೋಗಿದೆ. ಅದು omega-3 ಟ್ಯಾಬ್ಲೆಟ್ಸ್ ಇರಬಹುದು, ಐರನ್ ಟ್ಯಾಬ್ಲೆಟ್ಸ್ ಇರಬಹುದು, B12 ಇಂಜೆಕ್ಷನ್ಸ್ ಅಥವಾ ಟ್ಯಾಬ್ಲೆಟ್ಸ್ ಇರಬಹುದು. ಸಾಕಷ್ಟು ಜನ ಕಡಿಮೆ ಇದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಅವ್ರಿಗೆ ತಗೊಳ್ತಾರೆ. ಸೊ ಯು ಸ್ಟ್ರಿಕ್ಟ್ಲಿ ಅಡ್ವೈಸ್ ಅಗೇನ್ಸ್ಟ್ ಇಟ್? No, definitely not. We should not self-medicate. We should not go to the medical shop and tell them ನನ್ನ ಹಿಮೋಗ್ಲೋಬಿನ್ ಕಮ್ಮಿ ಇದೆ, ಟ್ಯಾಬ್ಲೆಟ್ಸ್ ಕೊಡಿ. ಅಥವಾ ಮನೆಯಲ್ಲಿ ಯಾರಿಗಾದ್ರೂ ಐರನ್ ಕಮ್ಮಿ ಇತ್ತು, ಐರನ್ ಟ್ಯಾಬ್ಲೆಟ್ಸ್ ಕೊಟ್ಟರು, ನಾನು ಬ್ಲಡ್ ಕಮ್ಮಿ ಇದೆ, ಆ ಥರ ಐರನ್ ಟ್ಯಾಬ್ಲೆಟ್ಸ್ ತಗೋಬಾರ್ದು. ಯಾಕಂದರೆ ದೇರ್ ಆರ್ ಅದರ್ 10 to 20% ಆಫ್ ದ ಕಾಸಸ್ ವೇರ್ ಐರನ್ ಜಾಸ್ತಿ ಇರುತ್ತೆ ಅವ್ರಿಗೆ. ಈಗ ಥಲಸೀಮಿಯಾ, ಸಿಕ್ಕಲ್ ಸೆಲ್, ಅವ್ರಿಗೆಲ್ಲ ಐರನ್ ತುಂಬ ಜಾಸ್ತಿ ಇರುತ್ತೆ ಬಾಡಿಯಲ್ಲಿ. ಅವ್ರು ಅನ್ನೆಸೆಸರಿಯಾಗಿ ಐರನ್ ಟ್ಯಾಬ್ಲೆಟ್ಸ್ ತಗೊಂಡ್ರೆ ದಿಸ್ ಐರನ್ ಡೆಪಾಸಿಟ್ ಆಗುತ್ತೆ ಹಾರ್ಟಲ್ಲಿ, ಲಿವರಲ್ಲಿ ಡೆಪಾಸಿಟ್ ಆಗಿಬಿಟ್ಟು ಹಾರ್ಟ್ ಫೇಲ್ಯೂರ್ಗೆ, ಲಿವರ್ ಫೇಲ್ಯೂರ್ಗೆ, ಎಂಡೋಕ್ರೈನೋಪತೀಸ್ಗೆಲ್ಲ ಅದು ಗುರಿ ಮಾಡುತ್ತೆ. ಸೊ ಅದಕ್ಕೇ ವಿತೌಟ್ ಟೆಸ್ಟಿಂಗ್ ವಿ ಶುಡ್ ನಾಟ್ ಟೇಕ್ ಐರನ್ ಟ್ಯಾಬ್ಲೆಟ್ಸ್ ಆರ್ ಎನಿಥಿಂಗ್ ಫಾರ್ ದಟ್ ಸೇಕ್. Any treatment should not be done without proper doctor consultation and some simple tests. Yes. ಆಲ್ಸೋ ಬಿಕಾಸ್ ಯಾವ್ದ್ರಿಂದ ಬಂದಿದೆ ಎನಿಮಿಯಾ ಅನ್ನೋದು ನಮಗೆ ಗೊತ್ತಿರಲ್ಲ. ಆಸ್ ದೇರ್ ಆರ್ ಆಲ್ಮೋಸ್ಟ್ 400 ಟೈಪ್ಸ್ ಆಫ್ ಎನಿಮಿಯಾ, ರೈಟ್? ಸೊ ಕ್ಯಾನ್ ಇಟ್ ಬಿ ಹೆರಿಡಿಟರಿ ಆಲ್ಸೋ, ಡಾಕ್ಟರ್? ಎಸ್. ಸೊ ಅಪಾರ್ಟ್ ಫ್ರಮ್ ಈಗ ಐರನ್ ಡೆಫಿಷಿಯನ್ಸಿ, B12 ಡೆಫಿಷಿಯನ್ಸಿ ಆದಮೇಲೆ ಕಾಮನೆಸ್ಟ್ ಕಾಸಸ್ ಹೆರಿಡಿಟರಿ ಕಾಸಸ್ ಆಫ್ ಅನಿಮಿಯಾ. ಈಗ ಬೀಟಾ ಥಲಸೀಮಿಯಾ ಅಂತ ಇರುತ್ತೆ, ಸಿಕ್ಕಲ್ ಸೆಲ್ ಅನಿಮಿಯಾ ಅಂತ ಇರುತ್ತೆ. ಇದೆಲ್ಲ ಅಂಡ್ ರೇರ್ ಬೋನ್ ಮ್ಯಾರೋ ಫೇಲ್ಯೂರ್ ಸಿಂಡ್ರೋಮ್ಸ್ ಅದೆಲ್ಲನೂ ಹೆರಿಡಿಟರಿ ಇರ್ಬೋದು. ಸೊ ಅವ್ರಿಗೆ ಸ್ಪೆಷಲ್ ಟೆಸ್ಟ್ ಮಾಡಿಬಿಟ್ಟು ಅದಕ್ಕೆ ಟ್ರೀಟ್ಮೆಂಟೇ ಡಿಫ್ರೆಂಟ್ ಆಗಿರುತ್ತೆ. ಈಗ ಥಲಸೀಮಿಯಾ ಮೇಜರ್ ಅನ್ನೋ ಮಕ್ಕಳು 1 ವರ್ಷದಿಂದನೇ ಅವ್ರಿಗೆ ಟ್ರಾನ್ಸ್ಫ್ಯೂಷನ್ಸ್ ಬೇಕಾಗುತ್ತೆ. ಅವ್ರಿಗೆ ಐರನ್ನಿಂದ ತೊಂದರೆ ಆಗುತ್ತೆ ಬಿಟ್ಟರೆ ಅದರಿಂದ ಏನು ಗುಣ ಆಗೋದಿಲ್ಲ. ಸೊ ಅವ್ರಿಗೆ ಎವ್ರಿ ಮಂತ್ 2 ಯೂನಿಟ್ ಬ್ಲಡ್ ಅಥವಾ 1 ಯೂನಿಟ್ ಬ್ಲಡ್ ಕೊಡ್ತಾ ಇರಬೇಕು. ದ ಓನ್ಲಿ ಟ್ರೀಟ್ಮೆಂಟ್ ಫಾರ್ ದೋಸ್ ಡಿಸಾರ್ಡರ್ಸ್ ಇಸ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್. ಯಾಕಂದರೆ ಅವ್ರ ಬೋನ್ ಮ್ಯಾರಲ್ಲಿ ಮ್ಯೂಟೇಷನ್ ಆಗಿಬಿಟ್ಟು ರಕ್ತ ಸರಿಯಾಗಿ ಉತ್ಪತ್ತಿ ಆಗ್ತಿಲ್ಲ, ಸರಿಯಾದ ರೆಡ್ ಸೆಲ್ಸ್ ಉತ್ಪತ್ತಿ ಆಗ್ತಾ ಇಲ್ಲ, ದೇ ಆರ್ ಗೆಟಿಂಗ್ ಡೆಸ್ಟ್ರಾಯ್ಡ್, ಹಿಮೋಲೈಸಿಸ್ ಆಗ್ತಾ ಇದೆ. ಅವ್ರಿಗೆ ದ ಓನ್ಲಿ ಟ್ರೀಟ್ಮೆಂಟ್ ಇಸ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್. ಸೊ ನೀವು ಹೇಳ್ದಂಗೆ ರೀಸನ್ ಕಂಡುಹಿಡಿದ್ಬಿಟ್ಟು ಅದನ್ನು ಟ್ರೀಟ್ ಮಾಡಬೇಕು. ಆ್ಯಂಡ್ ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ಯಾವ್ಯಾವ್ದು ಸಜೆಸ್ಟ್ ಮಾಡ್ತೀರಾ ಇಫ್ ಪೀಪಲ್ ವಾಂಟ್ ಟು ನೋ ಅನಿಮಿಕ್ ಆಗಿದ್ದೀನಾ ಇಲ್ವಾ, ಆ್ಯಂಡ್ ವಾಟ್ ಆರ್ ದ ಅದರ್ ಪ್ಯಾರಾಮೀಟರ್ಸ್, ಎಷ್ಟಿದೆ ರೇಂಜ್ ಅಂತ, ಆ್ಯಂಡ್ ಹೌ ಆಫನ್ ಈ ಟೆಸ್ಟ್ಸ್ನ ಮಾಡಿಸ್ಬೇಕು? ಸೊ ದೀಸ್ ಟೆಸ್ಟ್ ಶುಡ್ ಬಿ ಡನ್ ವೆನ್ ಪೇಷಂಟ್ಸ್ ಹ್ಯಾವ್ ಸಿಂಪ್ಟಮ್ಸ್. ನಾವು ಡಿಸ್ಕಸ್ ಮಾಡಿದ ಸಿಂಪ್ಟಮ್ಸ್ ಇದ್ದಾಗ ಸಿಂಪಲ್ ಬ್ಲಡ್ ಟೆಸ್ಟ್, ಕಂಪ್ಲೀಟ್ ಹಿಮೋಗ್ರಾಮ್ ಅಂದರೆ CBC, ಅದರಲ್ಲಿ ನಮ್ಮದು ಹಿಮೋಗ್ಲೋಬಿನ್ ಎಷ್ಟಿದೆ, WBC ಎಷ್ಟಿದೆ, ಪ್ಲೇಟ್ಲೆಟ್ ಎಷ್ಟಿದೆ, ಇಂಡಿಸಿಸ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಇನ್ನೊಂದು ಪೆರಿಫೆರಲ್ ಸ್ಮಿಯರ್ ಅಂತ ಇರುತ್ತೆ. ಹಿಮೋಗ್ರಾಮ್ ಅಂದಾಗ ಎಲ್ಲ ಇನ್ಕ್ಲೂಡ್ ಆಗುತ್ತೆ. ಪೆರಿಫೆರಲ್ ಸ್ಮಿಯರ್ ಅಂದರೆ ಪೆಥಾಲಜಿಸ್ಟ್ ಅವರು ಮೈಕ್ರೋಸ್ಕೋಪ್ ನೋಡಿಕೊಂಡು ಸೆಲ್ಸ್ ಹೇಗಿದೆ ಅದರಿಂದ ನಮಗೆ ಒಂದು ಐಡಿಯಾ ಬರುತ್ತೆ. ಈಗ ಸೆಲ್ಸ್ ಸ್ಮಾಲರ್ ಸೈಜ್ ಇದ್ದರೆ ಐರನ್ ಡೆಫಿಷಿಯನ್ಸಿ ಇರ್ಬೋದು, ಲಾರ್ಜರ್ ಸೈಜ್ ಇದ್ದರೆ B12 ಡೆಫಿಷಿಯನ್ಸಿ ಇರ್ಬೋದು. ನಾರ್ಮಲ್ ಸೈಜ್ ಇಟ್ಕೊಂಡು ಹಿಮೋಗ್ಲೋಬಿನ್ ಕಮ್ಮಿ ಇದ್ದರೆ ಕ್ರಾನಿಕ್ ಡಿಸೀಸಸ್, ಹಿಮೋಲೈಸಿಸ್, ಆ ಥರ ನಮಗೆ ಫರ್ದರ್ ಎವ್ಯಾಲ್ಯೂಷನ್ ಹೆಲ್ಪ್ ಆಗುತ್ತೆ. ಸೊ ದಿಸ್ ಈಸ್ ದ ಫಸ್ಟ್ ಅಂಡ್ ಬೇಸಿಕ್ ಟೆಸ್ಟ್, ಕಂಪ್ಲೀಟ್ ಬ್ಲಡ್ ಕೌಂಟ್ ಆ್ಯಂಡ್ ಪೆರಿಫೆರಲ್ ಸ್ಮಿಯರ್. ಇವೆರಡು ಮಾಡಿದೆ ಅವ್ರು ಜನರಲ್ ಫಿಸಿಷಿಯನೋ ಅಥವಾ ಹೆಮಟಾಲಜಿಸ್ಟೋ ಹೋದರೆ ಅವರು ಫರ್ದರ್ ಡಿಪೆಂಡಿಂಗ್ ಆನ್ ದ ರಿಸಲ್ಟ್ಸ್ ನಾವು ಐರನ್ ಟೆಸ್ಟ್ ಮಾಡಬೇಕಾ, B12 ಟೆಸ್ಟ್ ಮಾಡಬೇಕಾ, ಹೆರಿಡಿಟರಿ ಟೆಸ್ಟ್ ಮಾಡಬೇಕಾ, ಹಿಮೋಲಿಟಿಕ್ ಅನಿಮಿಯಾ ಟೆಸ್ಟ್ ಮಾಡಬೇಕಾ, ಆ ಥರ ನಾವು ಮಾಡ್ತೀವಿ. ಸುಮ್ಮನೆ ಪ್ಯಾನೆಲ್ ಆಫ್ ಟೆಸ್ಟ್ ಮಾಡೋದ್ರಿಂದ ಯೂಸ್ ಇಲ್ಲ. ಸೊ ವಿ ಶುಡ್ ಡೂ ದ ಬೇಸಿಕ್ ಟೆಸ್ಟ್ ಆ್ಯಂಡ್ ದಟ್ ವಿಲ್ ಬಿ ಇಂಟರ್ಪ್ರಿಟೆಡ್ ಬೈ ದ ಡಾಕ್ಟರ್ ಹೂ ವಿಲ್ ಸಜೆಸ್ಟ್ ಫರ್ದರ್ ಸ್ಟಡೀಸ್. ಕರೆಕ್ಟ್. ಆ್ಯಂಡ್ ಫ್ರಮ್ ಬೇಸಿಕ್ ಆ್ಯಂಡ್ ನೀವು ಯಾವಾಗ ಹೌ ಫ್ರೀಕ್ವೆಂಟ್ಲಿ ಶುಡ್ ಯು ಡನ್ ಅಂತ ಹೇಳಿದ್ರೆ ಏಜ್ ಆಗ್ತಾ ಮೋರ್ ಫ್ರೀಕ್ವೆಂಟ್ ಆಗಿ ಮಾಡಬೇಕು. ಫಾರ್ ಅಕಾರ್ಡಿಂಗ್ ಟು ಮಿ ಆಫ್ಟರ್ ದ ಏಜ್ ಆಫ್ 40 to 45 years ಎವ್ರಿ ಇಯರ್ ಮಾಡಬೇಕು. ಅಲ್ಲಿ ತನಕ 1 in 2 years ಮಾಡಿದ್ರು ಪರವಾಗಿಲ್ಲ. ಮಕ್ಕಳಲ್ಲಿ ವೆನ್ ದೇ ಹ್ಯಾವ್ ಸಿಂಪ್ಟಮ್ಸ್ ಮಾಡೋದು ಬೆಟರ್. ಇಫ್ ದೇ ಸೇ ದಟ್ ಐ ಆಮ್ ನಾಟ್ ಏಬಲ್ ಟು ಪ್ಲೇ ಆಸ್ ಬಿಫೋರ್, ನಾನು ಅಷ್ಟು ಆಕ್ಟಿವ್ ಆಗಿಲ್ಲ ಅಂದಾಗ ಮಾಡಬೇಕು. ಸುಮ್ಮನೆ ಮಾಡಬೇಕಲ್ಲ. ನಾರ್ಮಲ್ ಇದ್ದು ಚೈಲ್ಡ್ ಆಕ್ಟಿವ್ ಆಗಿದ್ರೆ ಏನು ಬೇಕಾಗಿಲ್ಲ. ಬಟ್ ಆಫ್ಟರ್ ದ ಏಜ್ ಆಫ್ 45 years ಐ ಸ್ಟ್ರಾಂಗ್ಲಿ ರೆಕಮೆಂಡ್ ಡೂಯಿಂಗ್ ದಿಸ್ ಟೆಸ್ಟ್ ಆ್ಯಂಡ್ ಅಂಡರ್ಗೋಯಿಂಗ್ ರೆಗ್ಯುಲರ್ ಹೆಲ್ತ್ ಚೆಕ್. ಈಗ ಪದ್ಮಶ್ರೀ ಡಯಾಗ್ನೋಸ್ಟಿಕ್ಸ್ ಅಲ್ಲಿ ಮೆಜಾರಿಟಿ ಆಫ್ ದ ಹಾಸ್ಪಿಟಲ್ಸ್ ಅವ್ರ ಏಜ್ಗೆ ತಕ್ಕಂಥ ಹೆಲ್ತ್ ಚೆಕ್ಸ್ ಅಂತ ಇರುತ್ತೆ. ಅದರಲ್ಲಿ ಡೆಫಿನೆಟ್ಲಿ CBC ಇಸ್ ಅ ಪಾರ್ಟ್ ಆಫ್ ಇಟ್ ವಿಚ್ ವಿಲ್ ಡಿಟೆಕ್ಟ್ ಅನಿಮಿಯಾ ಆ್ಯಂಡ್ ಸಮ್ ರೇರ್ ಕಾಸಸ್ ಇರುತ್ತೆ ಅನಿಮಿಯಾಗೆ, ಲೈಕ್ ಸೇ ಬ್ಲಡ್ ಕ್ಯಾನ್ಸರ್ಸ್, ಬೋನ್ ಮ್ಯಾರೋ ಫೇಲ್ಯೂರ್, ಇಸ್ ರೇರ್, ಲೆಸ್ ದನ್ 5%. ಅದನ್ನು ಬೇಗ ಡಿಟೆಕ್ಟ್ ಮಾಡಿದ್ರೆ ಬೇಗ ಟ್ರೀಟ್ಮೆಂಟ್ ಶುರು ಮಾಡ್ಬೋದು. ಜಸ್ಟ್ ಟು ರೂಲ್ ಔಟ್. Yes, to rule out. Yeah. ಸೊ ಪದ್ಮಶ್ರೀ ಡಯಾಗ್ನೋಸ್ಟಿಕ್ಸ್ ವಿಜಯನಗರದಲ್ಲಿ ಫ್ರಮ್ ಬೇಸಿಕ್ ಟೆಸ್ಟ್ಸ್ ಟು ಅಡ್ವಾನ್ಸ್ಡ್ ಎಲ್ಲವೂ ಸಿಗುತ್ತೆ. ಆ್ಯಂಡ್ ಆಫ್ ಕೋರ್ಸ್ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ಲೈಕ್ ಹಿಮಟೋ ಆಂಕಾಲಜಿಸ್ಟ್ ಡಾಕ್ಟರ್ ಸತೀಶ್ ಸರ್. ಸರ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೆಲ್ಲ ಇನ್ಫಾರ್ಮೇಷನ್ ನಮಗೆ ಕೊಟ್ಟಿದ್ದಕ್ಕೆ. ಆ್ಯಂಡ್ ಪದ್ಮಶ್ರೀ ಡಯಾಗ್ನೋಸ್ಟಿಕ್ಸಲ್ಲಿ ವಾರದ ಪ್ರತಿದಿನ ನೀವು ಅವೈಲೇಬಲ್ ಇರ್ತೀರಾ ಫಾರ್ ಕನ್ಸಲ್ಟೇಷನ್ ಆಲ್ಸೋ, ರೈಟ್? Yes. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. Thank you so much. Thank you.